ಹಿಂದಿನ ಕಾಲದಲ್ಲಿ ದೇವರ ಮೇಲಿನ ಪ್ರೀತಿ ನಿನ್ನೊಲಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ ಅಂತ ಇತ್ತು. ಬಟ್ ಈಗಿನ ಮಾಡರ್ನ್ ಪ್ರೇಯರ್ ಪ್ರತಿಯೊಬ್ಬರ ಮಂದಿರ, ಮಸೀದು, ಚರ್ಚ್ಗಳಲ್ಲಿ ದೇವರನ್ನು ಬಿಟ್ಟು ಸಂಪತ್ತು, ಸೈಟು, ಸೂಟು, ಬೂಟು, ಜಾಬು, ಮದುವೆ, ಮಕ್ಕಳು, ಯಶಸ್ಸು, ಬರೇ ಇದನ್ನೇ ಕೇಳ್ತಾ ಇದ್ದೀರಾ. ನಿಜವಾಗ್ಲೂ ಇದರ ಅರ್ಥ ನಿಮಗೆ ಗೊತ್ತೇ? ಈ ಪ್ರಾಪಂಚಿಕ ಬೇಡಿಕೆಗಳು, ಸಂಪತ್ತು, ಪ್ರತಿಷ್ಠೆ, ಐಶ್ವರ್ಯ ಇವೆಲ್ಲ ನಿನಗೆ ದೇವರಿಗಿಂತ ದೊಡ್ಡವಾಗ್ಬಿಟ್ಟಿದ್ದಾವೆ. ಈ ಥರ ನಿನ್ನ ಬೇಡಿಕೆಗಳನ್ನು ಈಡೇರಿಸಿದುಕೊಳ್ಳೋಕ್ಕೋಸ್ಕರ ಪರಮಾತ್ಮನನ್ನು ಒಂದು ಸಾಧನೆಯನ್ನಾಗಿ ಬಳಸ್ತಾ ಇದೆಯಾ. ಈ ಥರ ದೇವರನ್ನು ಬಿಟ್ಟು ಬೇರೆ ಎಲ್ಲವನ್ನೂ ಕೇಳೋದ್ರಿಂದ ಪರಮಾತ್ಮನನ್ನು ಅಪಮಾನ ಮಾಡ್ದಂಗೆ ಆಗ್ತಾ ಇದೆ. ಅದಕ್ಕೆ ನಮ್ಮ ಪ್ರಾರ್ಥನೆಗಳು ದೇವರ ಹತ್ರ ತಲುಪ್ತಾನೂ ಇಲ್ಲ, ದೇವರು ಕೇಳ್ತಾನೂ ಇಲ್ಲ, ಈಡೇರಿಸ್ತಾನೂ ಇಲ್ಲ. ಯಾವ ಕ್ಷಣ ನೀನು ಕೇವಲ ಪರಮಾತ್ಮನನ್ನು, ಅವನ ಮಿಲನವನ್ನು ಕೇಳ್ತೀಯೋ ಅದೇ ಕ್ಷಣ ನೀನು ಕೇಳಿರುವ ಮತ್ತು ಕೇಳದೆ ಹಾಗೆ ಉಳಿದಿರುವ, ಮರೆತು ಹೋಗಿರುವ ಬೇಡಿಕೆಗಳು ದೇವರು ಈಡೇರಿಸ್ತಾನೆ. ಸೊ ನನ್ನ ಪಾಯಿಂಟ್ ಏನಂದರೆ, ಯಾವನು ಪರಮಾತ್ಮನನ್ನು ಪಡ್ಕೊತಾನೋ ಅವನು ಈ ಲೋಕದಲ್ಲಿ ಮತ್ತು ಇಹಲೋಕದಲ್ಲಿ ಎಲ್ಲವನ್ನೂ ಪಡ್ಕೊತಾನೆ. ಭಗವಂತನನ್ನು ನಂಬಿದರೆ ಭಯವಿಲ್ಲ, ನಂಬದಿದ್ದರೆ ಬಾಳೆ ಇಲ್ಲ ಅಂತಾರೆ.